ಅಧಿಕಾರ ಮತ್ತೆ ಹಣ ಇದ್ರೆ ತಾವ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಭಾವನೆಯಲ್ಲಿರುವ ಪುಡಾರಿಗಳಿಗೆ ಇದೊಂದು ಉತ್ತಮ ಗುಣಪಾಠ. ಮಹಿಳೆ ಅನ್ನೋದನ್ನು ನೋಡದೆ ಬಾಯಿಗೆ ಬಂದಂತೆ ಮಾತನಾಡುವವರಿಗೆ ಇದೊಂದು ಉತ್ತಮ ನಿದರ್ಶನ. ಯಾಕಂತೀರಾ? ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬೆದರಿಕೆ ಹಾಕಿ ತಲೆಮರೆಸಿಕೊಂಡಿದ್ದ ಕಾಂಗ್ರೆಸ್ ಪುಡಾರಿ ರಾಜೀವ್ ಗೌಡ ಕೊನೆಗೂ ಪೊಲೀಸರ ಅತಿಥಿಯಾಗಿದ್ದಾನೆ. ಕೇರಳ ಗಡಿಯಲ್ಲಿ ರಾಜೀವ್ನನ್ನ ಹಿಡಿದ ಪೊಲೀಸರು ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಎಳೆತಂದಿದ್ದಾರೆ. ಕಳೆದ 14ರಂದು ಪೌರಾಯುಕ್ತೆ ಅಮೃತಾ ಗೌಡ ಪೊಲೀಸರಿಗೆ ದೂರು ನೀಡುತ್ತಿದ್ದಂತೆ ತಲೆಮರೆಸಿಕೊಂಡು ರಹಸ್ಯ ಜಾಗದಿಂದಲೇ ಕ್ಷಮೆ ಕೇಳಿದ ವಿಡಿಯೋ ಬಿಟ್ಟಿದ್ದ ರಾಜೀವ್ ಗೌಡ ನಂತರ ಊರೂರು ಅಲೆದು ಮಂಗಳೂರು ತಲುಪಿದ್ದಂತೆ. ಅಲ್ಲಿ ಅವರ ಕಾರಿನಲ್ಲಿ ಸಂಚಾರ ಮಾಡೋದು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿ ಅದು ಪೊಲೀಸರಿಗೆ ತಲುಪುತ್ತಿದ್ದಂತೆ ಅಲ್ಲಿಂದ ಕೇರಳದತ್ತ ಪಯಣ ಬೆಳೆಸಿದ್ದಂತೆ. ರಾಜೀವ್ ಗೌಡ ಕಾರಿನ GPS ಮತ್ತು ಆತನ ಆಪ್ತನ ಮೊಬೈಲ್ ನಂಬರ್ ಟ್ರೇಸ್ ಮಾಡುವ ಮೂಲಕ ಪೊಲೀಸರು ರಾಜೀವ್ ಗೌಡನ ಪತ್ತೆ ಮಾಡಿದ್ದಾರೆ. ಇನ್ನು ಕೇರಳ ಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನ ಬಂಧನವಾಗಿದೆ ಅಂತ ತಿಳಿತಿದ್ದಂತೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಯ ಸುತ್ತ ಬ್ಯಾರಿಕೇಡ್ ಅಳವಡಿಸಿ ಬೇಗೆ ಬಂದೋಬಸ್ತ್ ಮಾಡಲಾಗಿತ್ತು. ಈ ಸಂಬಂಧ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕುಶಾಲ್ ಚೌಕ್ಸಿ ಅವರು ಸುದ್ದಿಗೋಷ್ಠಿ ನಡೆಸಿ ರಾಜೀವ್ ಬಂಧನದ ಇಂಚಿಂಚು ಮಾಹಿತಿ ಹೇಳಿದರು. ಒಟ್ಟಿನಲ್ಲಿ ಸರ್ಕಾರಿ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕುವ ಮೂಲಕ ತನ್ನ ರಾಜಕೀಯ ಭವಿಷ್ಯ ಹಾಳು ಮಾಡಿಕೊಳ್ಳುವ ಜೊತೆಗೆ ಇದೀಗ ಕಂಬಿ ಎಣಿಸುವ ಸ್ಥಿತಿ ರಾಜೀವ್ ಗೌಡನಿಗೆ ಎದುರಾಗಿರೋದು ವಿಪರ್ಯಾಸವೇ ಸರಿ.